ಸಿಎಂ ಕುಮಾರಸ್ವಾಮಿ ಬಸವ ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಛಾವಣಿ ಕುಸಿದು 6 ಮಂದಿ ಒಂದೇ ಕುಟುಂಬದ 6 ಮಂದಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಕ್ಕೆ ಎಚ್ಡಿಕೆ ಸಾಂತ್ವನ ಹೇಳಿದ್ದಾರೆ. ನಿನ್ನೆಯಷ್ಟೇ ಬೀದರ್ನ ಬಸವ ಕಲ್ಯಾಣದಲ್ಲಿ ಛಾವಣಿ ಕುಸಿದು ಒಂದೇ ಕುಟುಂಬದ 6 ಮಂದಿ ಮಲಗಿದ್ದವರೆಲ್ಲರೂ ಮೃತಪಟ್ಟಿರ್ತಕ್ಕಂಥ ದುರ್ಘಟನೆ ನಡೆದಿತ್ತು. ಇದೀಗ ಆ ಮೃತರ ಕುಟುಂಬಕ್ಕೆ ಚೆಕ್ ಅನ್ನ ವಿತರಣೆ ಮಾಡಿದ್ದಾರೆ ಶ್ರೀ ಕುಮಾರಸ್ವಾಮಿ ಅವರು. ₹4 ಲಕ್ಷ ಚೆಕ್ ಅನ್ನು ಮೃತರ ಕುಟುಂಬಕ್ಕೆ ವಿತರಿಸಿದ್ದಾರೆ. ನಿನ್ನೆ ಒಂದೇ ಕುಟುಂಬದ 6 ಮಂದಿ ತಂದೆ ತಾಯಿ ಹಾಗೂ 4 ಮಕ್ಕಳು ಸೇರಿದಂತೆ 6 ಮಂದಿ ಬೀದರ್ನ ಬಸವ ಕಲ್ಯಾಣದ ಹಳ್ಳಿಯೊಂದರಲ್ಲಿ ಛಾವಣಿ ಕುಸಿದು ಮೃತಪಟ್ಟಿದ್ರು. ಇಡೀ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಲ್ಲಿಗೆ ಆ ಮನೆಗೆ ಸಿಎಂ ಎಚ್ಡಿಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮೃತರ ಕುಟುಂಬಕ್ಕೆ ₹4 ಲಕ್ಷ ಪರಿಹಾರಧನ ಘೋಷಣೆ ಮಾಡಿದ್ದಾರೆ. ಉಳಿದವರಿಗೆ ಸಾಂತ್ವನ ಹೇಳಿದ್ದಾರೆ. ₹4 ಲಕ್ಷ ಚೆಕ್ ಅನ್ನು ಮೃತರ ಕುಟುಂಬಕ್ಕೆ ಎಚ್ಡಿ ಕುಮಾರಸ್ವಾಮಿ ವಿತರಿಸಿದ್ದಾರೆ. ಸೇರಿದಂತೆ ಇಡೀ ಕುಟುಂಬ ನಿನ್ನೆ ಛಾವಣಿ ಕುಸಿದು ಮೃತಪಟ್ಟಿತ್ತು. ಸಾಕಷ್ಟು ಲಡ್ಡಾಗಿರ್ತಕ್ಕಂಥ ಮನೆ, ಅದು ಸಾಕಷ್ಟು ಹಳೆಯ ಮನೆ, ಗೋಡೆಗಳೆಲ್ಲ ಕುಸಿದು ಬೀಳುವ ಸ್ಥಿತಿನಲ್ಲಿತ್ತು. ರಾತ್ರಿ ಮಲಗಿದ್ದಾಗ ಛಾವಣಿ ಕುಸಿದು ಇಡೀ ಕುಟುಂಬ ಮೃತಪಟ್ಟಿರ್ತಕ್ಕಂಥದ್ದು. ಉಳಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದೀಗ ಆ ಕುಟುಂಬದ ಉಳಿದವರಿಗೆ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಅವರು ಅಲ್ಲಿಗೆ ಆಗಮಿಸಿ ಸಾಂತ್ವನ ಹೇಳಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ಆದಂತ ಒಂದು ಮಳೆಯಲ್ಲಿ ಮನೆ ಕುಸಿತ ಆಗಿ ಮನೆಯ ಛಾವಣಿ ಕುಟುಂಬದ 6 ಜನವು ಮರಣ ಹೊಂದಿರತಕ್ಕಂಥದ್ದೇನಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಾವು ಜಿಲ್ಲೆಯ 3 ಮಂತ್ರಿಗಳು, ನಮ್ಮ ನಾರಾಯಣರಾಯರು ಶಾಸಕರು ಮತ್ತು ನಮ್ಮ ಈಶ್ವರ ಖಂಡ್ರೆಯವರು ನಾವೆಲ್ಲ ಏನು ಬಂದಿದ್ದೇವೆ ಇಲ್ಲಿ, ಈಶ್ವರ ಖಂಡ್ರೆಯವರು ಆ ಕುಟುಂಬಕ್ಕೆ ಇವತ್ತು ಪರಿಹಾರ ಕೊಡ್ತಕ್ಕಂಥದ್ದರಿಂದ ಎಲ್ಲರ ಸಮಸ್ಯೆ ಬಗೆಹರಿಯುತ್ತೆ ಅಂತಲೂ ನನ್ನ ಒಂದು ಭಾವನೆ ಇಲ್ಲ. ಬೀದರ್ ಜಿಲ್ಲೆಯಾದ್ಯಂತ ಆದಂಥ ಒಂದು ಬೀದರ್ನ ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಅಲ್ಲಿ ಕಾರ್ಯಕ್ರಮಕ್ಕೆ ಒಂದ್ ಕಡೆ ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಸಾವಿರಾರು ಜನರು ಆಗಮಿಸುವಂತಹ ಜನತಾ ದರ್ಶನಕ್ಕೆ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದೀಗ ಅಲ್ಲಿ ನಿನ್ನೆ ಹಳ್ಳಿಯೊಂದರಲ್ಲಿ ಮಳೆಯಿಂದಾಗಿ ಛಾವಣಿ ಕುಸಿದು ಕುಟುಂಬದ 6 ಮಂದಿ ಮೃತಪಟ್ಟಿದ್ರು. ಆ ಒಂದು ಕುಟುಂಬಕ್ಕೆ ಭೇಟಿ ನೀಡಿರ್ತಕ್ಕಂಥ ಮುಖ್ಯಮಂತ್ರಿ ಅಲ್ಲಿ ಚೆಕ್ ವಿತರಣೆ ಮಾಡಿದ್ದಾರೆ. ಬಸವ ಕಲ್ಯಾಣದಿಂದ ಉಜಳಂಬಕ್ಕೆ ಬಸ್ ರೆಡಿ ಆಗಿರ್ತಕ್ಕಂಥದ್ದು. ಇದೀಗ ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿ ಆಗಮಿಸಿದ್ದಾರೆ. ಅಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಇರುತ್ತೆ. ಅಲ್ಲಿಂದ ಉಜಳಂಬಕ್ಕೆ ತೆರಳುತ್ತಾರೆ. ಬಸ್ನ ರೆಡಿ ಮಾಡಿ ಇರಿಸಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಬಸವ ಕಲ್ಯಾಣದಿಂದ ಉಜಳಂಬಕ್ಕೆ ತೆರಳೋದಕ್ಕೆ ಬಸ್ ರೆಡಿಯಾಗಿದೆ. ಇನ್ನು ಊಟದ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಜನ, ಸಾವಿರಾರು ಜನ ಆಗಮಿಸ್ತಾರೆ ಅಂತ ಅಲ್ಲಿ ಜನತಾ ದರ್ಶನಕ್ಕೆ ಬರುವವರಿಗೆ ಹಾಗೂ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ಬಂದಿರತಕ್ಕಂಥವರಿಗೆ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಮೃತರ ಕುಟುಂಬಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಅಲ್ಲಿ ಚೆಕ್ ವಿತರಣೆ ಮಾಡಿದ್ದಾರೆ.